ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಉತ್ತೂರಿ ಹಾಡು 7ನೇ ತರಗತಿ ಪದ್ಯಭಾಗ ಹುತ್ತೂರಿ ಹಾಡು. ಈ ಪದ್ಯಭಾಗದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಬರೆದಂಥ ಲೇಖಕರು ಪಂಚೆ ಮಂಗೇಶರಾವ್. ಕೃತಿಕಾರರ ಪರಿಚಯ. ಮೊದಲನೇದಾಗಿ ಹೆಸರು ಶ್ರೀ ಪಂಚೆ ಮಂಗೇಶರಾವ್. ಜನನ ಶಾಸಕ 1874ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ಕೃತಿಗಳು ಹುತ್ತೂರಿ ಹಾಡು, ನಾಗರಹಾವೆ, ಕೋಟಿ ಚೆನ್ನಯ್ಯ, ಗುಡುಗುಡು ಗುಮ್ಮಟ, ದೇವರು, ಮಾತಾಡೋ ರಾಮಪ್ಪ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಸಮ್ಮೇಳನದ ಇವರು ಅಧ್ಯಕ್ಷರು ಕೂಡ ಆಗಿದ್ದರು. ಸಮ್ಮೇಳನದ ಇವರಿಗೆ ಪ್ರಶಸ್ತಿ ಸಿಕ್ಕಿದೆ ನೋಡೋಣ. ಇವರು ಶಾಸಕ 1934ರಲ್ಲಿ ನಡೆದ 20ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ರು. ಇವರು ಕೃತಿಗಳು ಹುತ್ತೂರಿ ಹಾಡು, ನಾಗರಹಾವೆ ಇವು ಕೃತಿಗಳು. ಹಾಗಾಗಿ ಕೆಳಗಿನ ಇವಾಗ ಅಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕಾವೇರಿಯು ಹೇಗೆ ಹೊಳೆಯುತ್ತಾಳೆ? ಕಾವೇರಿಯು ಮಿಂಚಿನೋಳ್, ಕಾವೇರಿ ಹೊಳೆ ಹೊಳೆ ಹೊಳೆವಳು. ಕಾವೇರಿ ಮಿಂಚಿನೋಳ್, ಕಾವೇರಿ ಹೊಳೆ ಹೊಳೆ ಹೊಳೆವಳು. ಸೋಲು ಸಾವರಿದವರು ಯಾರು? ಸೋಲು ಸಾವರಿದವರು ಕೊಡಗಿನ ಹಿರಿಯರು. ಕೊಡಗು ಯಾವ ಗಿರಿಯಿಂದ ಯಾವ ಗಿರಿಯ ಪರ್ವತ ಪರ್ಯಂತ ಬೆಳೆದಿದೆ? ಬೊಮ್ಮಗಿರಿಯಂ ಪುಷ್ಪಗಿರಿಯಂ ಪರ್ಯಂತ ಬೆಳೆದಿದೆ. ಕಾವೇರಿಯು ತವ ಮರ್ಮನೆ ಯಾವುದು? ಅಗಸ್ತ್ಯನ ತಪದ ಮನೆ ಕಾವೇರಿಯ ತವರು ಮನೆ. ಕಾವೇರಿ ತವರು ಮನೆ ಯಾವುದು? ಅಗಸ್ತ್ಯನ ತಪದ ಮನೆ ಕಾವೇರಿ ತವರು ಮನೆ. ಯಾವ ಹೊಯ್ಲಿಗೆ ಕುಣಿಯುವ ಪದ ಹೊರ ಹೊಮ್ಮಬೇಕು? ಚಿಮ್ಮಿ ಹಾತುರ ಕೊಲ ಹೊಯ್ಲಿಗೆ ಕಣಿವೆ ಪದ ಹೊರ ಹೊಮ್ಮಬೇಕು. ಕೆಳಗಿನ ಪದ್ಯವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡ್ರಿ. ಎಲ್ಲಿ ಬೊರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು, ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು, ಎಲ್ಲ ಮುಗಿಲಲ್ಲಿ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆವಳು, ಎಲ್ಲಿ ನೆಲವನ್ನು ತನಸಿ ಜನ ಮನ ಹೋದ ಕಳೆ ಕಳೆ ಕಳೆವಳು. ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ, ಸುಮ್ಮನಿತ್ತಿರು ದಟ್ಟಿ ಕುಪ್ಪಸ ಹಾಡು ಹುತ್ತೂರಿ ಕೇಳಿರಿ, ಚಿಮ್ಮಿ ಪಾತುರ ಕೊಳ ಹೊಯ್ಲಿಗೆ ಕಣಿವೆ ಪದ ಹೊರ ಹೊಮ್ಮಲಿ, ಅಮ್ಮೆ ಅರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ. ಭಾಷಾಭ್ಯಾಸ. ಮಾದರಿಯಂತೆ ಬಿಡಿಸಿ ಬರೆಯಿರಿ. ಮಾದರಿ ಕಣಿಕರ. ಕ ಪ್ಲಸ್ ನ ಪ್ಲಸ್ ಇ, ಕ ಪ್ಲಸ್ ರ ಪ್ಲಸ್ ಅ. ಸಹಕಾರ. ಸ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಆ ರ ಪ್ಲಸ್. ಈ ಥರ ಮಾದರಿ ಕೂಡ ಇಲ್ಲಿ ನಾನು ಬಿಡಿಸಿದ್ದೀನಿ. ಇನ್ನು ಕೆಳಗಿನ ಗುಣಿತಾಕ್ಷರ ಕೂಡಿಸಿ ಬರೆಯೋಣ. ಸ ಪ್ಲಸ್ ರ ಪ್ಲಸ್ ಓ ಪ್ಲಸ್ ಅ ರ ಪ್ಲಸ್ ಅ ಅಂದರೆ ಸರೋವರ. ಇಲ್ಲೂ ಕೂಡ ಭಾಷಾಭ್ಯಾಸನೂ ಕೂಡ ನೀಟಾಗಿ ಬರಲಾಗಿದೆ. ನಿಮಗೂ ಕೂಡ ಇದು ಸುಮೇರು ಒಳಗೂ ಕೂಡ ನೀವು ತುಂಬಲಾಗ್ತದೆ. ಈ ಥರನೇ ನಿಮಗೂ ಕೂಡ ಇದು ಉಪಯುಕ್ತವಂತ ಈ ವಿಡಿಯೋ ಹುತ್ತೂರಿ ಹಾಡಲ್ಲಿರುವಂಥ ಭಾಷಾ ಅಭ್ಯಾಸ ವಿಡಿಯೋ ಕೂಡ ಮಾಡಲಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನೇ ವಿಷಯ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು. ಧನ್ಯವಾದಗಳು.